ಒನ್ಸ್ ಅಗೇನ್ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆಯಲ್ಲಿ ವನಿತಾ ಶೆಟ್ಟಿ ಕುಟುಂಬ ಅವರಿಗೆ ನನಗೆ ಒಬ್ಬರಿಗೆ ಮೆಸೇಜ್ ಆಗಿ ಕೇಳಿದರು, ಅಲ್ಲ ಸರ್ ಈಗ ಈ ಬಡವರಿಗೆಲ್ಲ ಮನೆ ಸಿಗುತ್ತೆ ಸೌಲಭ್ಯ ಯೋಜನೆ ಮತ್ತೊಂದು ಅದು ಸಿಗಲ್ವಾ ಅಂತೇಳಿ. ನೀವು ಅದಕ್ಕೆ ಸಾವಿರ ಕಾನೂನುಗಳು, ಒಂದು ಜಾಗ ಇದ್ದವ್ರಿಗಿಲ್ಲ, ಇನ್ನು ಜಾಗ ಇದ್ದವ್ರಿಗೆ ಅದು, ಆಮೇಲೆ ನೀವು ಏನೇ ತಿಪ್ಪರ್ಲಾಗೊಡಿರಿ 2 ಲಕ್ಷಕ್ಕಿಂತ ಮೇಲೆ ಹೋಗಲ್ಲ ನನ್ನ ಪ್ರಕಾರ. ಒಂದು 2 ಲಕ್ಷ 2.5 ಲಕ್ಷ, ಆ 2.5 ಲಕ್ಷದಲ್ಲಿ ನೀವು ತಂಡಾಸಿನಷ್ಟು ಸಣ್ಣ ಮನೆ ಕಟ್ಟಲಿಕ್ಕೂ ಆಗೋದಿಲ್ಲ. ಇದರ ಬಗ್ಗೆ ಯಾರೂ, ನಾನು ಅದೇ ಹೇಳ್ತಾ ಇದ್ನಲ್ಲ, ಶಾಲೆ ವಿಚಾರಕ್ಕೆ ಖಾಸಗಿ ಶಾಲೆಗಳು ವಿರೋಧಿ ಅಲ್ಲ ನಾನು, ಆದರೆ ಖಾಸಗಿ ಶಾಲೆಗಳು ಹೋಗೋ ಫೋರ್ಸ್ಗೆ ನಾವು ಸರ್ಕಾರಿ ಶಾಲೆಗಳನ್ನು ಕೂಡ ಇಂಪ್ರೂವ್ ಮಾಡಬೇಕಲ್ವ. ಹಾಗೆಯೇ ಓ ಬಿ ರಾಯನ ಕಾಲದಲ್ಲಿ ನೀವು 1.5 ಲಕ್ಷ 2.5 ಲಕ್ಷ ಕೊಟ್ಟವರು ಇವತ್ತು ಒಂದು ಬಡವರಿಗೆ ಮನೆ ಕಟ್ಟಿಕೊಡುವಾಗ ಒಂದು 5 ಲಕ್ಷ 10 ಲಕ್ಷ ಆದರೆ ಮಾಡಬೇಕಲ್ವ. ಇಲ್ಲ ಇಲ್ಲ, ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಭೀಮರೆಡ್ಡಿ ಕರೆ ಮಾಡಿದ್ದಾರೆ ಬೀದರಿಂದ. ಭೀಮರೆಡ್ಡಿ ಅವರು ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ, ನೀವು ಹೇಳಿ. ಸರ್, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಪಾಪ ತಾಯಿ ಕಣ್ಣೀರನ್ನ ಒರೆಸಿ ಇವತ್ತು ಒಂದ್ ಒಳ್ಳೆ ಮಾನವತೆಯನ್ನು ಬೆಳೆದಿದ್ರಿ. ಓಕೆ, ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೆ ಮಂಜೂರಾಗುತ್ತೆ. ಬಸವ ವಸತಿ, ಇಂದಿರಾ ವಸತಿ, ಬೇರೆ ಬೇರೆ ವಸತಿ ಯೋಜನೆಗಳ ದೊಡ್ಡ ದೊಡ್ಡವರ ಹೆಸರಲ್ಲಿ ವಸತಿ ಬರುತ್ತೆ. ಅದು 1,39,000 ಅಷ್ಟೇ ಇರುತ್ತೆ. ಅದ್ರಲ್ಲಿ 40,000 ರೂಪಾಯಿ ತಗೋತಾರೆ ಲಂಚದ ಸ್ವೀಕಾರ. ಆದ್ರೆ ಅವ್ರು ಲಂಚ ಕೊಟ್ರೆ ಮಾತ್ರ ಅವರಿಗೆ ಮನೆ. ಅಂದ್ರೆ ಅವ್ರಿಗೆ ಕೈಗೆ ಹತ್ತೋದು 1 ಲಕ್ಷ. 1 ಲಕ್ಷದಲ್ಲಿ ಏನೂ ಆಗಲ್ಲ ಸರ್. ನೀವು ಹೆಚ್ಚಿಗೆ ಹೇಳ್ಬಿಟ್ರೆ 2 ಲಕ್ಷ ಅಂತ ಹೇಳ್ತಾ ಇದ್ರಿ, ಬಟ್ 2 ಲಕ್ಷ ಇಲ್ಲ. ಯಾವುದೇ ಗ್ರಾಮ ಪಂಚಾಯತ್ ಅಲ್ಲಿ 2 ಲಕ್ಷ ಇಲ್ಲ. 1.5 ಲಕ್ಷನೇ ಅಲ್ವಾ ಮ್ಯಾಕ್ಸಿಮಮ್? 1,39,000 ಸರ್ ಅಷ್ಟೇ. 1,39,000. ಆಮೇಲೆ ಅದರಲ್ಲಿ ಅಲ್ಲ ಸರ್, ಅದರಲ್ಲಿ 1 ಲಕ್ಷ ಅದು 1 ಬೆಡ್ರೂಮ್ ಮನೆ ಕಟ್ಟೋದಲ್ವ ಅದರಲ್ಲಿ? ಅದ್ರಲ್ಲಿ ಮನೆ 1 ರೂಮ್ ಸರ್, 1 ರೂಮ್. ಅದ್ರಲ್ಲಿ ಕಿಚನ್ ಏನು ಬರೋದಿಲ್ಲ. ಸ್ಕ್ವೇರ್ ಫುಟ್ ಅದು ಸರ್? ಅದು ಹಿಂಗೆ 15-20 ಫೀಟ್ 15-20 ಫೀಟ್ ಇರುತ್ತೆ. ಬಟ್ ಛತ್ ಹಾಕಲ್ಲ. ಒಳ್ಳೆ ಸೆಟ್ ಅದು ಇದು ಹಾಕ್ತಾರೆ, ಶೆಡ್ಗಳು ಹಾಕ್ತಾರೆ, ಮೇಲೆ ತಗಡ ಹಾಕ್ತಾರೆ. ಗೊತ್ತಾಯ್ತು, ತಗಡ ಹಾಕಿ ಮನೆ ಕೊಡೋದಲ್ವಾ? ಹಾ, ತಗಡ ಹಾಕಿ ಕೊಡೋದು ಸರ್. ನಮಗೆ 2010ರಲ್ಲಿ 75,000 ರೂಪಾಯಿ ಆಗಿತ್ತು ಅದ್ರ ಅವಾಗ. ಆದ್ರೆ ಇದು ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಸರ್. ನಮ್ದು ಕೈಲಾದವ್ರು ಸಹಾಯ ಮಾಡಿ ಅಕೌಂಟ್ಗೆ ಹಾಕಿದ್ದೀನಿ ನೋಡಿ. ನಾನು ಥ್ಯಾಂಕ್ ಯು ಭೀಮರೆಡ್ಡಿ ಅವರು ಹೇಳೋದಕ್ಕೆ. ಒಬ್ರು ಕರೆ ಮಾಡಿ ಹೇಳಿದ್ರು ನನಗೆ, ಮನಸ್ಸಿ ನೋಡಿ 1,39,000 ಅಂತೆ. 1,39,000ದಲ್ಲಿ ಎಂಥ ಮನೆ ಕಟ್ಬೋದು? ಆಮೇಲೆ ಅದನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ಲ ಈ ನರಸತ್ತ ನಮ್ಮ ರಾಜಕಾರಣಿಗಳು. ಯಾರಾದರೂ ಕೂತು ಆಲೋಚನೆ ಮಾಡಿ, ಇಲ್ಲ ರೀ ಇನ್ನು ಮುಂದೆ ನಾವು 5 ಲಕ್ಷ ಕೊಡ್ಬೇಕು ಮನೆ. ಒಬ್ಬನ ಬಾಯಿಂದ ಬರುತ್ತಾ? ಹೊಡೀರಿ ಒಂದು ದಿವಸ ಬರುತ್ತೆ ನೋಡಿ ನಿಮಗೆ. ಉಲ್ಟಾ ಹೊಡಿತಾರೆ ಜನ, ಕಾಲರ್ ಹಿಡಿದು ಹೊಡಿತಾರೆ, ಕಾಲರ್ ಹಿಡ್ಕೊಂಡು ರೋಡಲ್ಲಿ ಹೊಡಿತಾರೆ. ನೀವು ಯಾವುದೇ ಪಾರ್ಟಿಯವನಾಗಿರಿ, 1,39,000ದಲ್ಲಿ ಮನೆ ನಿಮಗೆ. ನಿಮ್ಮ ಒಂದು ಚೇರ್ ಎತ್ತಿಡಬೇಕು ಅಂತಂದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಆಗುತ್ತೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಮಂಜುನಾಥ್ ಕರೆ ಮಾಡಿದ್ದಾರೆ ಬೆಂಗಳೂರಿನ. ಮಂಜುನಾಥ್ ಸರ್ ನಮಸ್ತೆ. ನಮಸ್ತೆ ಅಣ್ಣ, ನಮಸ್ತೆ. ಅಡಪ್ಪೇರ್, ನಾವು ನಿಮ್ಮ ಅಭಿಮಾನಿ ಸರ್. ಗೊತ್ತಾಯ್ತು. ಮಂಜುನಾಥ್ ಅಡಪುರ, ಇದು ಮಂಜುನಾಥ್ ಅಡಪುರದ ಸೌಂಡು. ನೀವು ಚಾನೆಲ್ ನಲ್ಲಿ ಇಲ್ಲದೆ ಪರ್ಸನಲ್ ಆಗಿ ಹೆಲ್ಪ್ ಮಾಡಿದ ತುಂಬಾ ಸ್ಟೋರಿ ನಮ್ಗೆ ಗೊತ್ತಿದೆ. ಹೌದು, ನೀವು ಆಮೇಲೆ ನೀವು ಸರಿ ಬೈಲಿಕ್ಕೆ ಬೈತೀರಿ ನನಗೆ. ಇಲ್ಲ ಅದೆಲ್ಲ ಅದು ನಿಮ್ಮೆಲ್ಲ ಪ್ರೀತಿ ಸರ್. ಹೌದು, ಒಳ್ಳೆದಾಯ್ತು. ಒಂದು ನಿಮ್ಮ ಹೃದಯವಂತಿಕೆ ನಮ್ಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಒಂದು ಶೂರು ಕಟ್ಟಿಟ್ಕೊಟ್ರಲ್ಲ ಅಂತ ರಾಜ್ಯದಂತ ಪರ ಸೇವಾ ಟ್ರಸ್ಟ್ ಇರುವಾಗ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಿ, ನಮ್ಗೆ ಗೊತ್ತಿದೆ. ಈಗ ಚಾನೆಲ್ ನಲ್ಲಿ ಓಪನ್ ಆಗಿ ತುಂಬಾ ಅದನ್ನೆಲ್ಲ ಹೇಳ್ಬೇಡಿ ಇಲ್ಲಿ. ಇರ್ಲಿ, ನೀವು ಕೆಲವರಿಗೆ ಸಮಾಜಕ್ಕೆ ನೀವು ಕೊಟ್ಟದ್ದು ಯಾವುದು ತಿಳಿಯಪಡಿಸೋದಿಲ್ಲ, ಅದಕ್ಕೋಸ್ಕರ ಹೇಳಿದಷ್ಟೇ. ಅದು ನಮ್ಮ ಊರಿಗೆ ನಾವು ಕೊಡುವಂಥದ್ದು. ಅದು ದೇವರು ಒಳ್ಳೇದು ಮಾಡಲಿ, ಇದೇ ರೀತಿ ಕೆಲಸ ಮಾಡ್ತಾ ಇರಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇವರು ಮಂಜುನಾಥ್ ಅಡಪ್ಪ ಅಂತೇಳಿ ನಮ್ಮ ಊರವರು, ನನ್ನ ಬಗ್ಗೆ ಗೊತ್ತಿದೆ ಅವರಿಗೆ, ಸಣ್ಣ ಪ್ರಾಯದಿಂದ ಗೊತ್ತಿದೆ. ಈಗ ಬೆಂಗಳೂರಲ್ಲಿದ್ದಾರೆ, ಈ ಬಣ್ಸಂಗ ಇದರಲ್ಲೆಲ್ಲ ಇದ್ದಾರೆ. ಸೊ ಅವರು ಈ ನಮ್ಮ ಗಣೇಶ್ ಕಾಸರು ಕೊಡ್ತಾರೆ. ಬೈಲಿಕ್ಕೂ ರೈಟ್ಸ್ ಇದೆ, ಹೊಗಳಿಕ್ಕೂ ರೈಟ್ಸ್ ಇದೆ ಅವರಿಗೆ ನಮ್ಮನ್ನು. ಆ ಥರ. ಓಕೆ, ಥ್ಯಾಂಕ್ ಯು. ವನಿತಕ್ಕ ಮತ್ತೆ ಇದ್ದಾರೆ. ವನಿತಕ್ಕ, ವನಿತಕ್ಕ, ಹೇಗೆ ಮನೆ ಕಟ್ಟೋದು ಹೇಗೆ ಅಂತ ಪ್ಲಾನ್ ಮಾಡಿದ್ರಾ? ಮಾತಾಡ್ತಿದ್ದೀನಿ ನಿಮ್ಮ ಹತ್ರ. ಒಳ್ಳೆ ಮನೆ ಮಾಡಿ ಆಯ್ತಾ? ಇನ್ನೂ ಬರ್ತದೆ. ಆಯ್ತು ಸರ್. ನಿಮ್ಮ ಅಡ್ರೆಸ್ ಎಲ್ಲಿ? ಅಡ್ರೆಸ್ ಹೇಳಿ. ಅಡ್ರೆಸ್ ಜಾರಂದಗುಡ್ಡೆ, ಕಣಪಾಡಿ. ಜಾರಂದಗುಡ್ಡೆ, ಕಣಪಾಡಿ. ಜಾರಂದಗುಡ್ಡೆ, ಕಣಪಾಡಿ. ಇದು ಉಂಟಲ್ಲಿ. ನಿಮ್ಮ ನಂಬರ್ ಹೇಳಿ. ನನ್ನ ಬಾಯ್ಪಟ ಇಲ್ಲ ಸರ್. ಅದು ಬೇಡ, ಆಯ್ತು. ಅಲ್ಲಿ ಇದು ಪಿನ್ ನಂಬರ್ ಗೊತ್ತಾ? ಪಿನ್ ನಂಬರು
ಪಿನ್ ಕೋಡ್ ಇಲ್ಲ, ಬಾಯ್ಪಾಠ ಇಲ್ಲ. ಬಾಯ್ಪಟ್ಟಿ. ಆಯಿತು, ತೊಂದರೆ ಇಲ್ಲ. ಏನು ಕಣಪ್ಪಾಡಿ ಅಲ್ಲ? ಕಣಪಾಡಿ, ಜಾರಂದಗುಡ್ಡೆ. ಜಾರಂದಗುಡ್ಡೆ ಕಣಪ್ಪಾಡಿ. ಯಾಕೆ ಈ ಅಡ್ರೆಸ್ ತಗೊಂಡೆ ಅಂತಂದರೆ, ಜಾರಂದಗುಡ್ಡೆ ಕಣಪ್ಪಾಡಿ ಅಡ್ರೆಸ್ ಯಾರು ತಗೊಂಡೆ ಅಂತಂದರೆ, ಕೆಲವರಿಗೆ ದುಡ್ಡು ಕೊಡೋಕ್ಕೆ ಕಷ್ಟ ಆಗುತ್ತೆ. ಕೆಲವರಿಗೆ ಒಂದು ಲೋಡು ಕಲ್ಲು ಕೊಡ್ತೇನೆ, ಒಂದು ಲೋಡು ಹೊಯ್ಗೆ ಕೊಡ್ತೇನೆ, ಒಂದು ಲೋಡು ಜಲ್ಲಿ ಕೊಡ್ತೇನೆ, ಆಮೇಲೆ ಓಡು ಕೊಡ್ತೇನೆ, ಮರ ಕೊಡ್ತೇನೆ ಅಂತ ಹೇಳೋರು ಕೊಡ್ಬೋದು ಅಕ್ಕನಿಗೆ. ಆಯ್ತಾಯ್ತು. ಜಾರಂದಗುಡ್ಡೆ ಕಣಪ್ಪಾಡಿ. ಜಾರಂದಗುಡ್ಡೆ. ಒಳ್ಳೆ ಮನೆ ಕಟ್ಟುವ ಅಂತಕ್ಕ, ಟ್ಯಾಂಕ್ಷನೇ ಮಾಡ್ಕೋಬೇಡಿ, ನಾವಿದ್ದೀವಿ. ಆಯ್ತಾ? ಆಯ್ತು ಸರ್, ನೀವೆಲ್ಲ ಇದ್ದೀರಿ ಅಂತಾನೆ ಧೈರ್ಯದಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೀವಿ. ಫುಲ್ ನಾವು ಬರ್ತೇವೆ. ಫುಲ್ಲು ಚಿಕನ್ ಸುಕ್ಕ, ಪಾಯಸ. ಆಯ್ತು ಸರ್, ನೀವು ಬನ್ನಿ, ಹೋಗ್ಲಿಕ್ಕೆ ಬನ್ನಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಒಳ್ಳೇದಾಗಲಿ ವನಿತಕ್ಕ. ಮನೆ ಕಟ್ತಾರೆ, 6 ಲಕ್ಷ ತನಕ ಬಂದಿದೆ, ಇನ್ನೂ ಜಾಸ್ತಿ ಬರುತ್ತೆ, ಬರಲಿ. ಅದು ಅವರವರ ನಸೀಬಲ್ಲಿ ಏನಿದೆ ಅದು ಬರುತ್ತೆ. ನೋಡಿ, ಸರ್ಕಾರ ಕೊಡೋದು ನೋಡಿ, ಭೀಮಾರೆಡ್ಡಿ ಹೇಳ್ತಾ ಇದ್ರು. ಯಾಕೆಂದರೆ ನನಗೊಬ್ಬರು ಫೋನ್ ಮಾಡಿ ಕೇಳಿದರು, ಶ್ರೀನಾಥ್ ಶೆಟ್ಟರು ಅಂತೇಳಿ. ಅಲ್ಲ ಸರ್, ನನ್ನ ಹತ್ರನೇ ಹೆಲ್ಪ್ ತಗೊಳ್ಳಿ ನೀವು ಸಮ್ಟೈಮ್ಸ್, ಬಟ್ ಎಷ್ಟು ಕೊಡ್ತಾರೆ ಮನೆ ಇರೋದು? 1,39,000. ಅದರಲ್ಲಿ ಆ ಲೋಕಲ್ 40,000 ಕಮಿಷನ್ ಕೊಡಬೇಕು ಅವರಿಗೆ. ಉಳಿದದ್ದು ಎಷ್ಟೇ ಬರ್ತದೆ? ಏನು ಮಣ್ಣಂಗಡಿ, ಏನು ಕೋಳಿಗೂಡ ಕಟ್ಟೋದು, ಏನೋ ಟಾಯ್ಲೆಟಾ ಕಟ್ಟೋದು? ಈ ಸರ್ಕಾರಗಳಿಗೆ ಒಮ್ಮೆ ಆದರೂ ಅನಿಸಲಿಲ್ವಾ? ಇಲ್ಲಪ್ಪ, ಮನೆ ಸ್ವಲ್ಪ ಜಾಸ್ತಿ ಕಟ್ಟಬೇಕು. ಯಾರಿಗೂ ಅನಿಸಿಲ್ವಾ? ನಿಮಗೆ ಒಂದು 5 ಲಕ್ಷ ಮಾಡಬೇಕು ಅದನ್ನು, ಅಥವಾ ಒಂದು 8 ಲಕ್ಷ ಮಾಡಬೇಕು? ಸಾಧ್ಯ ಇಲ್ಲ. ಒಂದು 1,40,000 ರೂಪಾಯಿ ಕಟ್ಟಲಿಕ್ಕೆ ಅಂತ ನೀವು ಯಾವಾಗ ಮಾಡ್ತೀರಿ? ಏನಿವೆ, ನಮ್ಮ ಜವಾಬ್ದಾರಿ ನಾವು ಮಾಡಿದ್ದೀವಿ. ಪ್ರಕಾಶ್ ಅಣ್ಣನಿಗೆ, ಕುಸುಮಾಕರ್ ಶೆಟ್ಟರಿಗೆ, ಸುಧಾಕರ್ ಶೆಟ್ಟರಿಗೆ, ಅಲ್ಲಿಯ MLA ರಾಜೇಶ್ ನಾಯ್ಕರಿಗೆ ಮತ್ತು ಹೆಲ್ಪ್ ಮಾಡಿದ ತುಂಬ ಜನ ಇದ್ದಾರೆ. ನನಗೆ ಆ ಥರ ಒಂದೊಂದು ಹೇಳಲಿಕ್ಕೆ ಬರೋದಿಲ್ಲ. ನೀವು ₹1 ಕಳಿಸಿದ್ರು ಕೂಡ ಅಕೌಂಟಿಗೆ, ಅದು 1 ಲಕ್ಷ ಕಳಿಸಿದಷ್ಟೇ. ದೊಡ್ಡ ಸಣ್ಣ ಪ್ರಶ್ನೆ ಇಲ್ಲ. ಒಳ್ಳೆ ಮನೆ ಕಟ್ತಾರವರು, ನಿಮ್ಮೆಲ್ಲರ ಆಶೀರ್ವಾದದಿಂದ. ನಿಮ್ಮ ಪರವಾಗಿ ನಾನು ಹೋಗಿರ್ತೀನಿ ಅಲ್ಲಿ ಮನೆಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ನಮಸ್ಕಾರಗಳು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಅನ್ಸಗೆ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆಯಲ್ಲಿ ವನಿತಾ ಶೆಟ್ಟಿ ಕುಟುಂಬ ಅವರಿಗೆ ನನಗೆ ಒಬ್ಬರಿಗೆ ಮೆಸೇಜ್ ಆಗಿ ಕೇಳಿದರು. ಅಲ್ಲ ಸರ್, ಈಗ ಈ ಬಡವರಿಗೆಲ್ಲ ಮನೆ ಸಿಗುತ್ತೆ, ಸೌಲಭ್ಯ ಯೋಜನೆ ಮತ್ತೊಂದು, ಅದು ಸಿಗಲ್ವಾ ಅಂತೇಳಿ. ನೀವು ಅದಕ್ಕೆ 1000 ಕಾನೂನುಗಳು. ಒಂದು, ಜಾಗ ಇದ್ದವ್ರಿಗಿಲ್ಲ, ಇನ್ನು ಜಾಗ ಇದ್ದವ್ರಿಗೆ ಅದು. ಆಮೇಲೆ ನೀವು ಏನೇ ತಿಪ್ಪರ್ಲಾಗೊಡಿರಿ, 2 ಲಕ್ಷಕ್ಕಿಂತ ಮೇಲೆ ಹೋಗಲ್ಲ ನನ್ನ ಪ್ರಕಾರ. 2 ಲಕ್ಷ, 2.5 ಲಕ್ಷ. ಆ 2.5 ಲಕ್ಷದಲ್ಲಿ ನೀವು ತಂಡಾಸಿನಷ್ಟು ಸಣ್ಣ ಮನೆ ಕಟ್ಟಲಿಕ್ಕೂ ಆಗೋದಿಲ್ಲ. ಇದರ ಬಗ್ಗೆ ಯಾರೂ, ನಾನು ಅದೇ ಹೇಳ್ತಾ ಇದ್ನಲ್ಲ, ಶಾಲೆ ವಿಚಾರಕ್ಕೆ ಖಾಸಗಿ ಶಾಲೆಗಳು ವಿರೋಧಿ ಅಲ್ಲ ನಾನು. ಆದರೆ ಖಾಸಗಿ ಶಾಲೆಗಳು ಹೋಗೋ ಫೋರ್ಸ್ಗೆ ನಾವು ಸರ್ಕಾರಿ ಶಾಲೆಗಳನ್ನು ಕೂಡ ಇಂಪ್ರೂವ್ ಮಾಡಬೇಕಲ್ವ? ಹಾಗೇನೆ OB ರಾಯನ ಕಾಲದಲ್ಲಿ ನೀವು 1.5 ಲಕ್ಷ 2 ಲಕ್ಷ ಕೊಟ್ಟವರು ಇವತ್ತು ಒಂದು ಬಡವರಿಗೆ ಮನೆ ಕಟ್ಟಿಕೊಡುವಾಗ ಒಂದು 5 ಲಕ್ಷ 10 ಲಕ್ಷ ಆದರೆ ಮಾಡಬೇಕಲ್ವ? ಇಲ್ಲ. ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಭೀಮರೆಡ್ಡಿ ಕರೆ ಮಾಡಿದ್ದಾರೆ ಬೀದರಿಂದ. ಭೀಮರೆಡ್ಡಿ ಅವರು ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಳಿ ಸರ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಪಾಪ ತಾಯಿ ಕಣ್ಣೀರನ್ನ ಒರೆಸಿ ಇವತ್ತು ಒಂದ್ ಒಳ್ಳೆ ಮಾನವತೆಯನ್ನು ಬೆಳೆದಿದ್ರಿ. ಓಕೆ. ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೆ ಮಂಜೂರಾಗುತ್ತೆ. ಬಸವ ವಸತಿ, ಇಂದಿರಾ ವಸತಿ, ಬೇರೆ ಬೇರೆ ವಸತಿ ಯೋಜನೆಗಳ ದೊಡ್ಡವರ ಹೆಸರಲ್ಲಿ ವಸತಿ ಬರುತ್ತೆ. ಅದು 1,39,000 ಅಷ್ಟೇ ಇರುತ್ತೆ. ಅದ್ರಲ್ಲಿ 40,000 ರೂಪಾಯಿ ತಗೋತಾರೆ ಲಂಚದ ಸ್ವೀಕಾರ. ಆದ್ರೆ ಅವ್ರು ಲಂಚ ಕೊಟ್ರೆ ಮಾತ್ರ ಅವರಿಗೆ ಮನೆ. ಅಂದ್ರೆ ಅವ್ರಿಗೆ ಕೈಗೆ ಹತ್ತೋದು 1 ಲಕ್ಷ. 1 ಲಕ್ಷದಲ್ಲಿ ಏನೂ ಆಗಲ್ಲ ಸರ್. ನೀವು ಹೆಚ್ಚಿಗೆ ಹೇಳ್ಬಿಟ್ರೆ 2 ಲಕ್ಷ ಅಂತ ಹೇಳ್ತಾ ಇದ್ರಿ, ಬಟ್ 2 ಲಕ್ಷ ಇಲ್ಲ. ಯಾವುದೇ ಗ್ರಾಮ ಪಂಚಾಯತ್ ಅಲ್ಲಿ 2 ಲಕ್ಷ ಇಲ್ಲ. 1.5 ಲಕ್ಷನೇ ಅಲ್ವಾ ಮ್ಯಾಕ್ಸಿಮಮ್? 1,39,000 ಸರ್ ಅಷ್ಟೇ. 1,39,000. ಆಮೇಲೆ ಅದರಲ್ಲಿ ಅಲ್ಲ ಸರ್, ಅದರಲ್ಲಿ 1 ಲಕ್ಷ ಅದು 1 ಬೆಡ್ರೂಮ್ ಮನೆ ಕಟ್ಟೋದಲ್ವ? ಅದ್ರಲ್ಲಿ ಮನೆ 1 ರೂಮ್ ಸರ್, 1 ರೂಮ್. ಅದ್ರಲ್ಲಿ ಕಿಚನ್ ಏನು ಬರೋದಿಲ್ಲ. ಸ್ಕ್ವೇರ್ ಫುಟ್ ಅದು ಸರ್? ಅದು ಹಿಂಗೆ 15-20 ಫೀಟ್ 15-20 ಫೀಟ್ ಇರುತ್ತೆ. ಬಟ್ ಛತ್ ಹಾಕಲ್ಲ. ಒಳ್ಳೆ ಸೆಟ್ ಅದು ಇದು ಹಾಕ್ತಾರೆ, ಶೆಡ್ಗಳು ಹಾಕ್ತಾರೆ, ಮೇಲೆ ತಗಡ ಹಾಕ್ತಾರೆ. ಗೊತ್ತಾಯ್ತು. ತಗಡ ಹಾಕಿ ಮನೆ ಕೊಡೋದಲ್ವಾ? ತಗಡ ಹಾಕಿ ಕೊಡೋದು ಸರ್. ನಮಗೆ 2010ರಲ್ಲಿ 75,000 ರೂಪಾಯಿ ಆಗಿತ್ತು ಅದ್ರ ಅವಾಗ. ಆದ್ರೆ ಇದು ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಸರ್. ನಮ್ದು ಕೈಲಾದವ್ರು ಸಹಾಯ ಮಾಡಿ ಅಕೌಂಟಿಗೆ ಹಾಕಿದ್ದೀನಿ. ನೋಡಿ, ನಾನು ಥ್ಯಾಂಕ್ ಯು ಭೀಮರೆಡ್ಡಿ ಅವರು ಹೇಳೋದಕ್ಕೆ. ಒಬ್ರು ಕರೆ ಮಾಡಿ ಹೇಳಿದ್ರು ನನಗೆ ಮನಸ್ಸಿಗೆ. ನೋಡಿ, 1,39,000 ಅಂತೆ. 1,39,000ದಲ್ಲಿ ಎಂಥ ಮನೆ ಕಟ್ಬೋದು? ಆಮೇಲೆ ಅದನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ಲ ಈ ನರಸತ್ತ ನಮ್ಮ ರಾಜಕಾರಣಿಗಳು. ಯಾರಾದರೂ ಕೂತು ಆಲೋಚನೆ ಮಾಡೋದು ಇಲ್ಲ ರೀ, ಇನ್ನು ಮುಂದೆ ನಾವು 5 ಲಕ್ಷ ಕೊಡ್ಬೇಕು ಮನೆ. ಒಬ್ಬನ ಬಾಯಿಂದ ಬರುತ್ತಾ? ಹೊಡೀರಿ. ಒಂದು ದಿವಸ ಬರುತ್ತೆ ನೋಡಿ ನಿಮಗೆ, ಉಲ್ಟಾ ಹೊಡಿತಾರೆ ಜನ. ಕಾಲರ್ ಹಿಡಿದು ಹೊಡಿತಾರೆ, ಕಾಲರ್ ಹಿಡ್ಕೊಂಡು ರೋಡಲ್ಲಿ ಹೊಡಿತಾರೆ. ನೀವು ಯಾವುದೇ ಪಾರ್ಟಿಯವನಾಗಿರಿ, 1,39,000ದಲ್ಲಿ ಮನೆ ನಿಮಗೆ. ನಿಮ್ಮ ಒಂದು ಚೇರ್ ಎತ್ತಿಡಬೇಕು ಅಂತಂದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಆಗುತ್ತೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ.
ಮಂಜುನಾಥ್ ಕರೆ ಮಾಡಿದ್ದಾರೆ ಬೆಂಗಳೂರಿನ. ಮಂಜುನಾಥ್ ಸರ್ ನಮಸ್ತೆ. ನಮಸ್ತೆ ಅಣ್ಣ, ನಮಸ್ತೆ. ಆ ಅಡಪೇರು, ಅಡಪ್ಪೇರ್. ನಾವು ನಿಮ್ಮ ಅಭಿಮಾನಿ ಸರ್. ಗೊತ್ತಾಯ್ತು ಮಂಜುನಾಥ್ ಅಡಪುರ. ಇದು ಮಂಜುನಾಥ್ ಅಡಪುರದ ಸೌಂಡು. ನೀವು ಚಾನೆಲ್ ನಲ್ಲಿ ಇಲ್ಲದೆ ಪರ್ಸನಲ್ ಆಗಿ ಹೆಲ್ಪ್ ಮಾಡಿದ ತುಂಬಾ ಸ್ಟೋರಿ ನಮ್ಗೆ ಗೊತ್ತಿದೆ. ಹೌದು, ನೀವು ಆಮೇಲೆ ನೀವು ಸರಿ ಬೈಲಿಕ್ಕೆ ಬೈತೀರಿ ನನಗೆ. ಇಲ್ಲ ಅದೆಲ್ಲ ಅದು ನಿಮ್ಮೆಲ್ಲ ಪ್ರೀತಿ ಸರ್. ಹೌದು, ಒಳ್ಳೆದಾಯ್ತು. ಒಂದು ನಿಮ್ಮ ಹೃದಯವಂತಿಕೆ ನಮ್ಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಒಂದು ಶೂರ್ ಕಟ್ಟಿಟ್ಕೊಟ್ರಲ್ಲ ಅಂತ ರಾಜ್ಯ ದಲಿತ ಪರ ಸೇವಾ ಟ್ರಸ್ಟ್ ಇರುವಾಗ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಿ, ನಮ್ಗೆ ಗೊತ್ತಿದೆ. ಈಗ ಚಾನೆಲ್ ನಲ್ಲಿ ಓಪನ್ ಆಗಿ ತುಂಬಾ ಅದನ್ನೆಲ್ಲ ಹೇಳ್ಬೇಡಿ ಇಲ್ಲಿ. ಇರ್ಲಿ, ನೀವು ಕೆಲವರಿಗೆ ಸಮಾಜಕ್ಕೆ ನೀವು ಕೊಟ್ಟದ್ದು ಯಾವುದು ತಿಳಿಯಪಡಿಸೋದಿಲ್ಲ, ಅದಕ್ಕೋಸ್ಕರ ಹೇಳಿದಷ್ಟೇ. ಇಲ್ಲ, ಅದು ನಮ್ಮ ಊರಿಗೆ ನಾವು ಕೊಡುವಂಥದ್ದು. ಅದು ದೇವರು ಒಳ್ಳೇದು ಮಾಡಲಿ, ಇದೇ ರೀತಿ ಕೆಲಸ ಮಾಡ್ತಾ ಇರಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇವರು ಮಂಜುನಾಥ್ ಅಡಪ್ಪ ಅಂತೇಳಿ ನಮ್ಮ ಊರವರು, ನನ್ನ ಬಗ್ಗೆ ಗೊತ್ತಿದೆ ಅವರಿಗೆ, ಸಣ್ಣ ಪ್ರಾಯದಿಂದ ಗೊತ್ತಿದೆ. ಈಗ ಬೆಂಗಳೂರಲ್ಲಿದ್ದಾರೆ, ಈ ಬಣ್ಸಂಗ ಇದರಲ್ಲೆಲ್ಲ ಇದ್ದಾರೆ. ಸೊ ಅವರು ಈ ನಮ್ಮ ಗಣೇಶ್ ಕಾಸರು ಕೊಡ್ತಾರೆ. ಬೈಲಿಕ್ಕೂ ರೈಟ್ಸ್ ಇದೆ, ಹೊಗಳಿಕ್ಕೂ ರೈಟ್ಸ್ ಇದೆ ಅವರಿಗೆ ನಮ್ಮನ್ನು. ಆ ಥರ. ಓಕೆ, ಥ್ಯಾಂಕ್ ಯು. ವನಿತಕ್ಕ ಮತ್ತೆ ಇದ್ದಾರೆ. ವನಿತಕ್ಕ, ಓ ವನಿತಕ್ಕ, ಹೇಗೆ ಮನೆ ಕಟ್ಟೋದು ಹೇಗೆ ಅಂತ ಪ್ಲ್ಯಾನ್ ಮಾಡಿದ್ರಾ? ಮಾತಾಡ್ತಿದ್ದೀನಿ ನಿಮ್ಮ ಹತ್ರ. ಒಳ್ಳೆ ಮನೆ ಮಾಡಿ ಆಯ್ತಾ? ಇನ್ನೂ ಬರ್ತದೆ. ಆಯ್ತು ಸರ್. ನಿಮ್ಮ ಅಡ್ರೆಸ್ ಎಲ್ಲಿ? ಅಡ್ರೆಸ್ ಹೇಳಿ. ಅಡ್ರೆಸ್ ಜಾರಂದಗುಡ್ಡೆ, ಕಣಪಾಡಿ. ಜಾರಂದಗುಡ್ಡೆ, ಕಣಪಾಡಿ. ಜಾರಂದಗುಡ್ಡೆ, ಕಣಪಾಡಿ. ಕಣಪ್ಪಾಡಿ ಇದು ಉಂಟಲ್ಲಿ. ನಿಮ್ಮ ನಂಬರ್ ಹೇಳಿ. ನನ್ನ ಬಾಯ್ಪಟ್ಟೆ ಇಲ್ಲ ಸರ್. ಅದು ಬೇಡ, ಆಯ್ತು. ಅಲ್ಲಿ ಇದು ಪಿನ್ ನಂಬರ್ ಗೊತ್ತಾ? ಪಿನ್ ನಂಬರು, ಪಿನ್ ಕೋಡ್ ಬಾಯ್ಪಾಟ ಇಲ್ಲ. ಆಯ್ತು, ತೊಂದರೆ ಇಲ್ಲ. ಏನು ಕಣಪ್ಪಾಡಿ ಅಲ್ಲ? ಜಾರಂದಗುಡ್ಡೆ ಕಣಪ್ಪಾಡಿ. ಯಾಕೆ ಈ ಅಡ್ರೆಸ್ ತಗೊಂಡೆ ಅಂತಂದರೆ, ಜಾರಂದಗುಡ್ಡೆ ಕಣಪ್ಪಾಡಿ ಅಡ್ರೆಸ್ ಯಾರು ತಗೊಂಡೆ ಅಂತಂದರೆ, ಕೆಲವರಿಗೆ ದುಡ್ಡು ಕೊಡೋಕೆ ಕಷ್ಟ ಆಗುತ್ತೆ. ಕೆಲವರಿಗೆ ಒಂದು ಲೋಡು ಕಲ್ಲು ಕೊಡ್ತೇನೆ, ಒಂದು ಲೋಡು ಹೊಯ್ಗೆ ಕೊಡ್ತೇನೆ, ಒಂದು ಲೋಡು ಜಲ್ಲಿ ಕೊಡ್ತೇನೆ, ಆಮೇಲೆ ಓಡು ಕೊಡ್ತೇನೆ, ಮರ ಕೊಡ್ತೇನೆ ಅಂತ ಹೇಳೋರು ಕೊಡ್ಬೋದು ಅಕ್ಕನಿಗೆ. ಜಾರಂದಗುಡ್ಡೆ ಕಣಪ್ಪಾಡಿ, ಒಳ್ಳೆ ಮನೆ ಕಟ್ಟುವ ಅಂತಕ್ಕ. ಟೆನ್ಷನ್ ಮಾಡ್ಕೋಬೇಡಿ, ನಾವು ಇದ್ದೀವಿ. ಆಯ್ತಾ? ಆಯ್ತು ಸರ್, ನೀವೆಲ್ಲ ಇದ್ದೀರಿ ಅಂತಾನೆ ಧೈರ್ಯದಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೀವಿ. ಫುಲ್ ನಾವು ಬರ್ತೇವೆ. ಫುಲ್ಲು ಚಿಕನ್ ಸುಕ್ಕ, ಪಾಯಸ. ಆಯ್ತು ಸರ್, ನೀವು ಬನ್ನಿ, ಬನ್ನಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಒಳ್ಳೇದಾಗಲಿ ವನಿತಕ್ಕ. ಮನೆ ಕಟ್ತಾರೆ, 6 ಲಕ್ಷ ತನಕ ಬಂದಿದೆ, ಇನ್ನೂ ಜಾಸ್ತಿ ಬರುತ್ತೆ, ಬರಲಿ. ಅದು ಅವರವರ ನಸೀಬಲ್ಲಿ ಏನಿದೆ ಅದು ಬರುತ್ತೆ. ನೋಡಿ, ಸರ್ಕಾರ ಕೊಡೋದು ನೋಡಿ. ಭೀಮಾರೆಡ್ಡಿ ಹೇಳ್ತಾ ಇದ್ರು, ಯಾಕೆಂದರೆ ನನಗೊಬ್ಬರು ಫೋನ್ ಮಾಡಿ ಕೇಳಿದರು, ಶ್ರೀನಾಥ್ ಶೆಟ್ಟರು ಅಂತೇಳಿ. ಅಲ್ಲ ಸರ್, ನನ್ನ ಹತ್ರನೇ ಹೆಲ್ಪ್ ತಗೊಳ್ಳಿ ನೀವು ಸಮ್ಟೈಮ್ಸ್. ಬಟ್ ಎಷ್ಟು ಕೊಡ್ತಾರೆ? ಮನೆ ಇರೋ 1,39,000. ಅದರಲ್ಲಿ ಆ ಲೋಕಲ್ 40,000 ಕಮಿಷನ್ ಕೊಡಬೇಕು ಅವರಿಗೆ. ಉಳಿದದ್ದು ಎಷ್ಟೇ ಬರ್ತದೆ? ಏನು ಮಣ್ಣಂಗಡಿ, ಏನು ಕೋಳಿಗೂಡ ಕಟ್ಟೋದು, ಏನೋ ಟಾಯ್ಲೆಟಾಗಿ ಕಟ್ಟೋದು? ಈ ಸರ್ಕಾರಗಳಿಗೆ ಒಮ್ಮೆ ಆದರೂ ಅನಿಸ್ಲಿಲ್ವಾ? ಇಲ್ಲಪ್ಪ, ಮನೆ ಸ್ವಲ್ಪ ಜಾಸ್ತಿ ಕಟ್ಟಬೇಕು. ಯಾರಿಗೂ ಅನಿಸಿಲ್ವಾ? ನಿಮಗೆ ಒಂದು 5 ಲಕ್ಷ ಮಾಡಬೇಕು ಅದನ್ನು, ಅಥವಾ ಒಂದು 8 ಲಕ್ಷ ಮಾಡಬೇಕು? ಸಾಧ್ಯ ಇಲ್ಲ. 1,40,000 ರೂಪಾಯಿ ಕಟ್ಟಲಿಕ್ಕೆ ಅಂತ ನೀವು ಯಾವಾಗ ಮಾಡ್ತೀರಿ? ಏನಿವೆ, ನಮ್ಮ ಜವಾಬ್ದಾರಿ ನಾವು ಮಾಡಿದ್ದೀವಿ. ಪ್ರಕಾಶ್ ಅಣ್ಣನಿಗೆ, ಕುಸುಮಾಕರ್ ಶೆಟ್ಟರಿಗೆ, ಸುಧಾಕರ್ ಶೆಟ್ಟರಿಗೆ, ಅಲ್ಲಿಯ MLA ರಾಜೇಶ್ ನಾಯ್ಕರಿಗೆ ಮತ್ತು ಹೆಲ್ಪ್ ಮಾಡಿದ ತುಂಬ ಜನ ಇದ್ದಾರೆ. ನನಗೆ ಆ ಥರ ಒಂದೊಂದು ಹೇಳಲಿಕ್ಕೆ ಬರೋದಿಲ್ಲ. ನೀವು 1 ರೂಪಾಯಿ ಕಳಿಸಿದ್ರು ಕೂಡ ಅಕೌಂಟಿಗೆ, ಅದು 1 ಲಕ್ಷ ಕಳಿಸಿದಷ್ಟೇ. ದೊಡ್ಡ ಸಣ್ಣ ಪ್ರಶ್ನೆ ಇಲ್ಲ. ಒಳ್ಳೆ ಮನೆ ಕಟ್ತಾರವರು, ನಿಮ್ಮೆಲ್ಲರ ಆಶೀರ್ವಾದದಿಂದ. ನಿಮ್ಮ ಪರವಾಗಿ ನಾನು ಹೋಗಿರ್ತೀನಿ ಅಲ್ಲಿ ಮನೆಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ನಮಸ್ಕಾರಗಳು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಅನ್ಸಗೆ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದಗುಡ್ಡೆಯಲ್ಲಿ ವನಿತಾ ಶೆಟ್ಟಿ ಕುಟುಂಬ ಅವರಿಗೆ ನನಗೆ ಒಬ್ಬರಿಗೆ ಮೆಸೇಜ್ ಆಗಿ ಕೇಳಿದರು, ಅಲ್ಲ ಸರ್, ಈಗ ಈ ಬಡವರಿಗೆಲ್ಲ ಮನೆ ಸಿಗುತ್ತೆ, ಸೌಲಭ್ಯ ಯೋಜನೆ ಮತ್ತೊಂದು, ಅದು ಸಿಗಲ್ವಾ ಅಂತೇಳಿ. ನೀವು ಅದಕ್ಕೆ 1000 ಕಾನೂನುಗಳು. ಒಂದು, ಜಾಗ ಇದ್ದವ್ರಿಗಿಲ್ಲ, ಇನ್ನು ಜಾಗ ಇದ್ದವ್ರಿಗೆ ಅದು. ಆಮೇಲೆ ನೀವು ಏನೇ ತಿಪ್ಪರ್ಲಾಗೊಡಿರಿ, 2 ಲಕ್ಷಕ್ಕಿಂತ ಮೇಲೆ ಹೋಗಲ್ಲ ನನ್ನ ಪ್ರಕಾರ. 2 ಲಕ್ಷ, 2.5 ಲಕ್ಷ. ಆ 2.5 ಲಕ್ಷದಲ್ಲಿ ನೀವು ತಂಡಾಸಿನಷ್ಟು ಸಣ್ಣ ಮನೆ ಕಟ್ಟಲಿಕ್ಕೂ ಆಗೋದಿಲ್ಲ. ಇದರ ಬಗ್ಗೆ ಯಾರೂ, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಶಾಲೆ ವಿಚಾರಕ್ಕೆ ಖಾಸಗಿ ಶಾಲೆಗಳು ವಿರೋಧಿ ಅಲ್ಲ ನಾನು. ಆದರೆ ಖಾಸಗಿ ಶಾಲೆಗಳು ಹೋಗೋ ಫೋರ್ಸ್ಗೆ ನಾವು ಸರ್ಕಾರಿ ಶಾಲೆಗಳನ್ನು ಕೂಡ ಇಂಪ್ರೂವ್ ಮಾಡಬೇಕಲ್ವ. ಹಾಗೆಯೇ
OB ರಾಯನ ಕಾಲದಲ್ಲಿ ನೀವು 1.5 ಲಕ್ಷ 2 ಲಕ್ಷ ಕೊಟ್ಟವರು ಇವತ್ತು ಒಂದು ಬಡವರಿಗೆ ಮನೆ ಕಟ್ಕೊಡುವಾಗ ಒಂದು 5 ಲಕ್ಷ 10 ಲಕ್ಷ ಆದರೆ ಮಾಡಬೇಕಲ್ವಾ? ಇಲ್ಲ ಇಲ್ಲ. ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಭೀಮರೆಡ್ಡಿ ಕರೆ ಮಾಡಿದ್ದಾರೆ ಬೀದರಿಂದ. ಭೀಮರೆಡ್ಡಿ ಅವರು ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ನೀವು ಹೇಳಿ ಸರ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಪಾಪ ತಾಯಿ ಕಣ್ಣೀರನ್ನ ಒರೆಸಿ ಇವತ್ತು ಒಂದ್ ಒಳ್ಳೆ ಮಾನವತೆಯನ್ನು ಬೆಳೆದಿದ್ರಿ. ಓಕೆ. ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೆ ಮಂಜೂರಾಗುತ್ತೆ. ಬಸವ ವಸತಿ, ಇಂದಿರಾ ವಸತಿ, ಬೇರೆ ಬೇರೆ ವಸತಿ ಯೋಜನೆಗಳ ದೊಡ್ಡವರ ಹೆಸರಲ್ಲಿ ವಸತಿ ಬರುತ್ತೆ. ಅದು 1,39,000 ಅಷ್ಟೇ ಇರುತ್ತೆ. ಅದ್ರಲ್ಲಿ 40,000 ರೂಪಾಯಿ ಕೊಡ್ತಾರೆ ಲಂಚದ ಸ್ವೀಕಾರ. ಆದ್ರೆ ಅವ್ರು ಲಂಚ ಕೊಟ್ರೆ ಮಾತ್ರ ಅವರಿಗೆ ಮನೆ. ಅಂದ್ರೆ ಅವ್ರಿಗೆ ಕೈಗೆ ಹತ್ತೋದು 1 ಲಕ್ಷ. 1 ಲಕ್ಷದಲ್ಲಿ ಏನೂ ಆಗಲ್ಲ ಸರ್. ನೀವು ಹೆಚ್ಚಿಗೆ ಹೇಳ್ಬಿಟ್ರೆ 2 ಲಕ್ಷ ಅಂತ ಹೇಳ್ತಾ ಇದ್ರಿ, ಬಟ್ 2 ಲಕ್ಷ ಇಲ್ಲ. ಯಾವುದೇ ಗ್ರಾಮ ಪಂಚಾಯತ್ ಅಲ್ಲಿ 2 ಲಕ್ಷ ಇಲ್ಲ. 1.5 ಲಕ್ಷನೇ ಅಲ್ವಾ ಮ್ಯಾಕ್ಸಿಮಮ್? 1,39,000 ಸರ್ ಅಷ್ಟೇ. 1,39,000. ಆಮೇಲೆ ಅದರಲ್ಲಿ ಅಲ್ಲ ಸರ್, ಅದರಲ್ಲಿ 1 ಲಕ್ಷ ಅದು 1 ಬೆಡ್ರೂಮ್ ಮನೆ ಕಟ್ಟೋದಲ್ವ ಅದರಲ್ಲಿ? ಅದ್ರಲ್ಲಿ ಮನೆ 1 ರೂಮ್ ಸರ್, 1 ರೂಮ್. ಅದ್ರಲ್ಲಿ ಕಿಚನ್ ಕಿಚನ್ ಏನು ಬರೋದಿಲ್ಲ. ಎಷ್ಟು ಸ್ಕ್ವೇರ್ ಫುಟ್ ಅದು ಸರ್? ಅದು ಹಿಂಗೆ 15-20 ಫೀಟ್ 15-20 ಫೀಟ್ ಇರುತ್ತೆ. ಬಟ್ ಛತ್ ಹಾಕಲ್ಲ. ಒಳ್ಳೆ ಸೆಟ್ ಅದು ಇದು ಹಾಕ್ತಾರೆ, ಶೆಡ್ಗಳು ಹಾಕ್ತಾರೆ, ಮೇಲೆ ತಗಡ ಹಾಕ್ತಾರೆ. ಗೊತ್ತಾಯ್ತು. ತಗಡ ಹಾಕಿ ಮನೆ ಕೊಡೋದಲ್ವಾ? ಹಾ, ತಗಡ ಹಾಕಿ ಕೊಡೋದು ಸರ್. ನಮಗೆ 2010ರಲ್ಲಿ 75,000 ರೂಪಾಯಿ ಆಗಿತ್ತು ಅದ್ರ ಅವಾಗ. ಆದ್ರೆ ಇದು ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಸರ್. ನಮ್ದು ಕೈಲಾದಷ್ಟು ಸಹಾಯ ಮಾಡಿದ್ರಿ, ಅಕೌಂಟಿಗೆ ಹಾಕಿದ್ದೀನಿ. ನೋಡಿ ನಾನು ಥ್ಯಾಂಕ್ ಯು ಭೀಮರೆಡ್ಡಿ ಅವರು ಹೇಳೋದಕ್ಕೆ. ಒಬ್ರು ಕರೆ ಮಾಡಿ ಹೇಳಿದ್ರು ನನಗೆ ಮನಸ್ಸಿಗೆ. ನೋಡಿ 1,39,000 ಅಂತೆ. 1,39,000ದಲ್ಲಿ ಎಂಥ ಮನೆ ಕಟ್ಬೋದು? ಆಮೇಲೆ ಅದನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ಲ ಈ ನರಸತ್ತ ನಮ್ಮ ರಾಜಕಾರಣಿಗಳು. ಯಾರಾದರೂ ಕೂತು ಆಲೋಚನೆ ಮಾಡೋದು ಇಲ್ಲ ರೀ, ಇನ್ನು ಮುಂದೆ ನಾವು 5 ಲಕ್ಷ ಕೊಡ್ಬೇಕು ಮನೆ. ಒಬ್ಬನ ಬಾಯಿಂದ ಬರುತ್ತಾ? ಹೊಡೀರಿ ಒಂದು ದಿವಸ ಬರುತ್ತೆ ನೋಡಿ ನಿಮಗೆ. ಉಲ್ಟಾ ಹೊಡಿತಾರೆ ಜನ, ಕಾಲರ್ ಹಿಡಿದು ಹೊಡಿತಾರೆ. ಕಾಲರ್ ಹಿಡ್ಕೊಂಡು ರೋಡಲ್ಲಿ ಹೊಡಿತಾರೆ. ನೀವು ಯಾವುದೇ ಪಾರ್ಟಿಯವನಾಗಿರಿ. 1,39,000ದಲ್ಲಿ ಮನೆ ನಿಮಗೆ. ನಿಮ್ಮ ಒಂದು ಚೇರ್ ಎತ್ತಿಡಬೇಕು ಅಂತಂದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಆಗುತ್ತೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಮಂಜುನಾಥ್ ಕರೆ ಮಾಡಿದ್ದಾರೆ ಬೆಂಗಳೂರಿನ. ಮಂಜುನಾಥ್ ಸರ್ ನಮಸ್ತೆ. ನಮಸ್ತೆ ಅಣ್ಣ. ನಮಸ್ತೆ. ಅಡಪೇರ್. ನಾವು ನಿಮ್ಮ ಅಭಿಮಾನಿ ಸರ್. ಗೊತ್ತಾಯ್ತು. ಮಂಜುನಾಥ್ ಅಡಪುರ. ಇದು ಮಂಜುನಾಥ್ ಅಡಪುರದ ಸೌಂಡು. ನೀವು ಚಾನೆಲ್ ನಲ್ಲಿ ಇಲ್ಲದೆ ಪರ್ಸನಲ್ ಆಗಿ ಹೆಲ್ಪ್ ಮಾಡಿದ ತುಂಬಾ ಸ್ಟೋರಿ ನಮ್ಗೆ ಗೊತ್ತಿದೆ. ಹೌದು. ನೀವು ಆಮೇಲೆ ನೀವು ಸರಿ ಬೈಲಿಕ್ಕೆ ಬೈತೀರಿ ನನಗೆ. ಇಲ್ಲ ಅದೆಲ್ಲ ಅದು ನಿಮ್ಮೆಲ್ಲ ಪ್ರೀತಿ ಸರ್. ಹೌದು, ಒಳ್ಳೆದಾಯ್ತು. ಒಂದು ನಿಮ್ಮ ಹೃದಯವಂತಿಕೆ ನಮ್ಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಒಂದು ಚೂರು ಕಟ್ಟಿಟ್ಕೊಟ್ರಲ್ಲ ಅಂತ ರಾಜ್ಯ ದಲಿತ ಪರ ಸೇವಾ ಟ್ರಸ್ಟ್ ಇರುವಾಗ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಿ, ನಮ್ಗೆ ಗೊತ್ತಿದೆ. ಈಗ ಚಾನೆಲ್ ನಲ್ಲಿ ಓಪನ್ ಆಗಿ ತುಂಬಾ ಅದನ್ನೆಲ್ಲ ಹೇಳ್ಬೇಡಿ ಇಲ್ಲಿ. ಇರ್ಲಿ, ನೀವು ಕೆಲವರಿಗೆ ಸಮಾಜಕ್ಕೆ ನೀವು ಕೊಟ್ಟದ್ದು ಯಾವುದು ತಿಳಿಯಪಡಿಸೋದಿಲ್ಲ, ಅದಕ್ಕೋಸ್ಕರ ಹೇಳಿದಷ್ಟೇ.